ನನ್ನ ಸಿನಿಮಾದಲ್ಲಿ ಎಲ್ಲೂ ಸ್ಕಿನ್ ಶೋ ಮಾಡಿಲ್ಲ ನಾನು. ಒಂದು ವಲ್ಗಾರಿಟಿ ಇಲ್ಲ, ಏನು ಇಲ್ಲ. ಆರ್ಟಿಸ್ಟಿಕ್ ವೇ ಅಲ್ಲಿ ತೋರಿಸಿದ್ದೀವಿ. ನಿಮ್ಮ ವಿಡಿಯೋ ಕ್ಲಿಪ್ನ ಕಟ್ ಮಾಡಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿತ್ ನನ್ನ ನಂಬರ್ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. ನನ್ನ ಪರ್ಸನಲ್ ನಂಬರ್ನ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. 500-600 ಸಿನಾಪ್ಸಿಸ್ ಕಳಿಸಿದ್ದಾರೆ. ನಾನು ಎಲ್ಲದೂ ಚೆಕ್ ಮಾಡಿದ್ದೀನಿ. ದಿ ಬೆಸ್ಟ್ ಒಂದು 7 ಕತೆ ಇದೆ. ವಾವ್, ಪಾತ್ರನ ಕಥೆಯಾಗಿ ಕೇಳಿದಾಗ ಭಯ ಆಗೋದೇನೋ. ಬೈ ಬರ್ತ್ ಬೈ ಬ್ಲಡ್ ಬಂದಿದೆ. ಅದಕ್ಕೆ ಅವರು ಒಂದು ಹೆಣ್ಣಿನ ಕಥೆನ ಈ ರೀತಿ ಯಾವುದೇ ಒಂದು ವಲ್ಗ್ಯಾರಿಟಿ ಇಲ್ಲದೆ, ಯಾವುದೇ ಒಂದು ಎಕ್ಸ್ಟ್ರೀಮ್ಸ್ ಇಲ್ಲದೆ, ಆ ಒಂದು ಥಿನ್ ಲೈನ್ ಆಫ್ ಸೆನ್ಸಿಬಲ್ ವೇ ಅಲ್ಲಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಬಾಯ್ಸ್ ನನ್ಗೆ ತುಂಬಾ ಪಾಠ ಕಲಿಸ್ತು. ಇದೆಲ್ಲದಕ್ಕೂ ಅವರೊಂದು ಇಲ್ಲ ಅಂದ್ರೆ ಮುಗ್ದೋಗಿರುತ್ತೆ. ಹೌದು, ಬಿಸ್ನೆಸ್ ಇದೆ, ರಾಜಕೀಯ ಇದೆ, ಅದ್ರ ಕಡೆ ಫೋಕಸ್ ಮಾಡ್ಕೋ, ಇದು ನಿನ್ಗೆ ಬಂದ್ರೆ ಮಾಡು ಅಂತ ಅಂದ್ಬಿಟ್ರೆ ಮುಗ್ದೋಗಿರ್ತಿತ್ತು. ಸ್ಟ್ರಾಂಗ್ ಆಗಿ ನಂಬೋದು. ಇದರಿಂದ ಫ್ರೆಂಡ್ಶಿಪ್ ಹಾಳಾಗಬಾರ್ದು, ಒಂದು ನಂಬಿಕೆ ಹಾಳಾಗಬಾರ್ದು. ಆ್ಯಕ್ಚುಲಿ ಸಂಗೀತ ಬಗ್ಗೆ ಗುರುಗಳು ಯಾವಾಗಲೂ ಹೇಳೋರು, ಗುರುಪ್ರಸಾದ್ ಅವರು. ಸೊ ಎಸ್ಪೆಷಲಿ 2ನೇ ಸಲ ಟೈಮಲ್ಲಿ ನಾವು ತುಂಬ ಮಾತಾಡಿದ್ವಿ. ಅಂದರೆ ಈ ನಟಿಗೆ ತುಂಬ ದೊಡ್ಡ ಕಲಾವಿದೆ ಕಣೋ, ತುಂಬ ದೊಡ್ಡ ಪೊಟೆನ್ಷಿಯಲ್ ಇದೆ ಯಾವಾಗ ಜನರಲಾಗಿ ಮಾತಾಡೋರು. ಬಟ್ ಎಲ್ಲೋ ಸಂಗೀತಕ್ಕೆ ಆ ಸ್ಪೇಸ್ ಸಿಕ್ಕಿರಲಿಲ್ಲ ಅನಿಸುತ್ತೆ. ಈ ಸಿನಿಮಾದಲ್ಲಿ ಥ್ರೂಔಟ್ ಸಿನಿಮಾ ಎಲ್ಲ ಕ್ಯಾರೆಕ್ಟರ್ಗಳು ಬಂದೇ ಹೋಗಬೇಕು, ಅಂದರೆ ಈ ಪಾತ್ರದ ಸುತ್ತಲೂ ಸುತ್ತಬೇಕು ಅನ್ನೋ ಒಂದು ಇದು. ಆ ಥರದ್ದು ತುಂಬ ರೇರ್ ಅಲ್ವಾ ಒಬ್ಬ ನಟಿಗೆ ಸಿಗೋದು. ಒಂದು ಆಕ್ಚುಲಿ ಒಂದು ನಟಿಗೆ, ಒಂದು ಆಕ್ಟ್ರೆಸ್ಗೆ ಅದು ಸಿಗೋದು ತುಂಬಾನೇ ರೇರು. ಐ ಥಿಂಕ್ ಆ ವಿಷಯದಲ್ಲಿ ನಾನು ಲಕ್ಕಿ ಅಂತಾನೆ ಹೇಳ್ಬೋದು. ಬಟ್ ಈಗ ಅಂದ್ರೆ ಅದು ಲಕ್ಕಿ ಅಂತ ಹೇಳಿದ್ರು ಆ ಒಂದು ಪಾತ್ರ ಮಾಡಕ್ಕೆ ನನ್ಗೆ ಕೇಪಬಿಲಿಟಿ ಇರ್ಬೇಕಲ್ಲ. ಸೊ ಆಸ್ ಎನ್ ಆರ್ಟಿಸ್ಟ್ ಅದು ನನಗೂ ಚಾಲೆಂಜೆ. ಆ ಚಾಲೆಂಜ್ ಅಂತ ನಾನು ಯಾವಾಗ ತಗೊಳ್ತೀನಲ್ಲ, ಅದಕ್ಕೆ ನಾನು ಕಂಪ್ಲೀಟ್ ಆಗಿ ನನ್ನ ಎಫರ್ಟ್ನ ನಾನು ಹಾಕಬೇಕು. ಆ್ಯಂಡ್ ಅದು ನನ್ನ ಒಬ್ಬಳ ಮೇಲೆ ಮಾತ್ರ ದ ಹೋಲ್ ಮೂವಿ ನಡೆಯಲ್ಲ. ಅಷ್ಟು ಜನ ಪಾತ್ರಗಳು ಅವರ ಕೆಲಸಗಳನ್ನ ಯಾವಾಗ ಅವರು ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರಲ್ಲ, ಅವಾಗ್ಲೇನೆ ಅದು ಕಂಪ್ಲೀಟ್ ಒಂದು ಕಲೆಕ್ಟಿವ್ ಎಫರ್ಟ್ ಅಂತ ಆಗತ್ತೆ. ಸೊ ಈ ಮೂವಿಯಲ್ಲಿ ನಮ್ಗೆ ಆತರ ಏನ್ ಸೆಕೆಂಡ್ ಥಾಟೇ ಇರಲಿಲ್ಲ, ಸೆಕೆಂಡ್ ಡೌಟೇ ಇರಲಿಲ್ಲ. ಯಾಕಂದ್ರೆ ಎಲ್ಲ ಅದ್ಭುತವಾದಂತ ಕಲಾವಿದ್ರು. ಅವರೆಲ್ಲರೂ ಸಿನಿಮಾ ಚೂಸ್ ಮಾಡುವಾಗ ಸುಮ್ಮನೆ ಹಂಗೆ ಚೂಸ್ ಮಾಡಲ್ಲ. ಅವ್ರು ನೋಡ್ತಾರೆ, ಅವರು ಇದಕ್ ಮುಂಚೆ ಅದೇ ರೀತಿ ಪಾತ್ರ ಮಾಡಿದ್ರು ಸಹ ಇದರಲ್ಲಿ ನಾನೇನ್ ಯೂನಿಕ್ ಆಗಿ ಮಾಡ್ಬೋದು, ಇವರ ಸ್ಟೋರಿ ತುಂಬಾ ಚೆನ್ನಾಗಿದೆ, ಇವರ ಟೀಮ್ ಒಂದು ತುಂಬಾ ಚೆನ್ನಾಗಿದೆ, ಇವರು ಸಿನಿಮಾನ ಜನರಿಗೆ ಒಂದು ಮೂಲೆಯಲ್ಲಿರುವಂತ ಒಬ್ಬ ಕನ್ನಡಿಗನಿಗೂ ಅದನ್ನ ತಲುಪಿಸುವಂತ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಎಲ್ಲದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಹಂಗಾಗಿ ನಮ್ಗೆ ಆ ಒಂದು ವೇಟೇಜ್ ಇರುವಂತ ಹಲವಾರು ಜನ ಅತ್ಯುತ್ತಮ ನಟರು ನಮಗ್ ಸಿಕ್ಕಿದ್ರು. ಸೊ ಅದಕ್ಕೆಲ್ಲ ಇವರು ಪ್ರೀ ಪ್ರೊಡಕ್ಷನ್ ಅಲ್ಲಿ ಅಥವಾ ಕಾಸ್ಟಿಂಗ್ ಅಲ್ಲಿ ಮಾಡಿದಂತ ಒಂದು ಎಫರ್ಟ್ ಏನಿದೆಯಲ್ಲ, ಅದೇ ಕಾರಣ ಅಂತ ಅನ್ಸುತ್ತೆ. ಇದು ನನಗೆ ತುಂಬಾ ರೇರ್ ಆದಂತ ಒಂದು ಪಾತ್ರ ಆಗಿರೋದ್ರಿಂದ ನಾನು ಕಂಪ್ಲೀಟ್ ನನ್ನನ್ನು ನಾನು ಇದ್ರೊಳಗೆ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಕೈಲಿ ಆದಷ್ಟು ನಾನು ಐ ವಾಂಟ್ ಟು ಗಿವ್ ಇಟ್ ಇನ್ ಅಂತ ನನ್ಗೆ ಅನ್ಸುತ್ತೆ. ಅಂದರೆ ಪರ್ಸೆಪ್ಷನ್ಗಳು ಬೇರೆ ಬೇರೆ ಇದೆ. ಈಗ ಈ ಕಂಟೆಂಟ್ ನೋಡ್ಬೇಕಾದ್ರೆ ಈಗ ನೀವು ಹೆಂಗೆ ಒಂದು ಚಿತ್ರದಲ್ಲಿ ಅಷ್ಟು ಪ್ರಾಣಿಗಳನ್ನ ಇದೆಲ್ಲ ಇಂಡಿಕೇಟ್ ಮಾಡಿದಿರೋ, ಅದೇ ಥರನೇ ಈ ಟ್ರೈಲರ್ ನೋಡಿದಾಗ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ ಎಲ್ಲರಿಗೂ. ಈಗ ನೆನ್ನೆ ಒಬ್ರು ಆ್ಯಂಕರ್ ಇಂಟರ್ವ್ಯೂ ಮಾಡ್ಬೇಕಾರೆ ಕಿಶೋರ್ ಇವರು ರಮೇಶ್ ಚಂದ್ರ ಅವರು ಇವ್ರ ಜೊತೆ ಒಂದು 2 ವೀಲರಲ್ಲಿ ಪಾಸ್ ಆಗ್ತಾರೆ. ಆ ಫೋಟೋ ಒಂದು ಇದ್ರದ್ದು ಪೋಸ್ಟರಲ್ಲಿ ಇದೆ. ಸೊ ಅದಕ್ಕೆ ಅವ್ರು ರಮೇಶ್ ಚಂದ್ರ ಇವರು ಹಸ್ಬೆಂಡ್ ವೈಫಾ ಅಂತ ಅವ್ರವ್ರದ್ದೇ ಆದಂಥ ಆಲೋಚನೆಗಳು ಹುಟ್ಟಾಕ್ತಲ್ಲ, ಅದು ನಮಗೆ ಖುಷಿ ಕೊಡುತ್ತೆ. ಈಗ ವರ್ಕ್ ಮಾಡಿರೋ ತಕ್ಕನಾಗ ಅದು 6 ಲಕ್ಷನೋ ಅಂದರೆ ಎಲ್ಲೂ ದುಂಡು ವೆಚ್ಚ ಅಂತೂ ಮಾಡಿಲ್ಲ, ದುಡ್ಡಿಗೆ ಬೆಲೆ ಕೊಟ್ಟಿದ್ದೀವಿ, ಸುಮ್ಮನೆ ವೇಸ್ಟ್ ಮಾಡಬೇಕು ಅಂತ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಅದಕ್ಕೆ ಏನು ನೆಸೆಸಿಟಿ ಇದೆ ಅಷ್ಟು ಕೊಟ್ಟಿದ್ದೀವಿ, ಎಲ್ಲಿ ಬೇಡ ಅನಿಸಿದೆ ಅಲ್ಲಿ ಅದನ್ನು ಸ್ಟಾಪು ಮಾಡಿದ್ದೀವಿ. ಅದು ಏನಕ್ಕೆ ಅಂದರೆ ಅದು ಸಿನಿಮಾಗೆ ಎಲ್ಲೂ ನಾವು ಸಿನಿಮಾಗೆ ಏನು ಮಾಡಬೇಕು ಅದಕ್ಕೆ ನ್ಯಾಯ ಕೊಡಬೇಕು, ಬಟ್ ವೇಸ್ಟೇಜ್ ಅಂತ ಆಗಬಾರ್ದು. ಅದನ್ನು ತುಂಬ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ನಾವು ತುಂಬ ಸಿನಿಮಾಗಳ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ನಾವೇ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅದು ಚಾಲೆಂಜಸ್ಸೇ ಬೇರೆ. ನಾವು ನೋಡೋದಕ್ಕೂ ಪ್ರಾಕ್ಟಿಕಲಾಗಿ ಎದುರಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಆ ಒಂದು ಪ್ರಾಕ್ಟಿಕಾಲಿಟಿಲಿ ರಾಜ್ ಎದುರಿಸಿದಂಥ ಸವಾಲುಗಳೇನು ಅಂತ? ನಾನು ಇನ್ನೂ ಎದುರಿಸ್ತಾನೆ ಇದ್ದೀನಿ. ಇಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ ಆ್ಯಕ್ಚುಲಿ. ಆ್ಯಕ್ಟರಾಗಿ ಏನಿರುತ್ತೆ, ನಮಗೆ 4-5 ಜನ ಅಸಿಸ್ಟೆಂಟ್ಸ್ ಇರ್ತಾರೆ, ಒಳ್ಳೆ ಮೇಕಪ್ಪು, ಒಳ್ಳೆ ಕ್ಯಾರವನ್ನು, ಸ್ಕ್ರಿಪ್ಟ್ ಇರುತ್ತೆ, ಹೋಗಿರ್ತೀವಿ, ಆ್ಯಕ್ಟ್ ಮಾಡಿಬಿಡ್ತೀವಿ. ನನ್ನೊಬ್ಬನ ಕೆಲಸ ಅಷ್ಟೇ, ಅದು ಬೇರೆ ಏನೂ ಇರೋದಿಲ್ಲ. ಬಟ್ ಇಲ್ಲಿ ಪ್ರೊಡಕ್ಷನ್ ಅಂತ ಬಂದರೆ ಮೇಯ್ನ್ ನಾನು ತುಂಬ ಸ್ಟ್ರಾಂಗಾಗಿ ನಂಬೋದು, ಇದರಿಂದ ಫ್ರೆಂಡ್ಶಿಪ್ ಹಾಳಾಗಬಾರ್ದು, ಒಂದು ನಂಬಿಕೆ ಹಾಳಾಗಬಾರ್ದು. ಸಂಗೀತ ಇವತ್ತು ಏನೇ ಹೇಳಿದ್ರು ಅವತ್ತು ಒಂದು ನಂಬಿಕೆ ಇಟ್ಬಿಟ್ಟು ಬಂದ್ರಲ್ಲ, ನಾನು ಈ ಪಾತ್ರನ ಕೆಟ್ಟದಾಗೂ ತೋರಿಸ್ಬೋದು. ನನ್ನ ಸಿನಿಮಾದಲ್ಲಿ ಎಲ್ಲೂ ಸ್ಕಿನ್ ಶೋ ಮಾಡಿಲ್ಲ ನಾನು, ಒಂದು ವಲ್ಗಾರಿಟಿ ಇಲ್ಲ, ಏನು ಇಲ್ಲ. ಆರ್ಟಿಸ್ಟಿಕ್ ವೇ ಅಲ್ಲಿ ತೋರಿಸಿದ್ದೀವಿ. ಆ ನಂಬಿಕೆ ಉಳಿಸ್ಕೊಂಡ್ವಿ, ಸಚಿನ್ನ ನಂಬಿಕೆ ಉಳಿಸ್ಕೊಂಡ್ವಿ, ಕಿಶೋರ್ ಸರ್ ನಂಬಿಕೆ ಉಳಿಸ್ಕೊಂಡ್ವಿ. ಈ ನಂಬಿಕೆಗಳು ಉಳಿಸ್ಕೊಳೋದು ತುಂಬ ದೊಡ್ಡ ಜವಾಬ್ದಾರಿ. ಅದು ಸುಮಾರು ತಂಡಗಳಲ್ಲಿ ಆಗ್ತಿಲ್ಲ ಇವತ್ತು, ಅದೊಂದು ಮೇಯ್ನು. ಅದಾದ ಮೇಲೆ ಟೆಕ್ನಿಕಲ್ ಟೀಮ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಇಲ್ಲಿ. ನನ್ನ ತಲೆಯಲ್ಲಿ ಒಂದು ಸಿನಿಮಾ ಓಡ್ತಿರುತ್ತೆ, ಡೈರೆಕ್ಟ್ರ್ ತಲೆಯಲ್ಲಿ ಒಂದು ಸಿನಿಮಾ ಓಡ್ತಿರುತ್ತೆ,
ಕ್ಯಾಮ್ರಾಮನ್ ತಲೆಯಲ್ಲಿ ಒಂದು ಸಿನಿಮಾ ಓಡ್ತಿರುತ್ತೆ. ಈ ಮೂರೂ ಒಂದೇ ಆಗಬೇಕಲ್ಲ, ಎಲ್ಲರನ್ನೂ ಒಂದು ಟ್ರ್ಯಾಕಿಗೆ ತರೋದು ಅತಿ ದೊಡ್ಡ ಜವಾಬ್ದಾರಿ. ಇದಾದಮೇಲೆ ಕ್ರಿಯೇಟಿವ್ ಹೆಡ್, ನನಗೆ ಗೊತ್ತಿಲ್ಲ ಆ ಪೋಸ್ಟು, ಅದೊಂದು ಹೆಸರು, ಅದೆಲ್ಲ ಏನೂ ಗೊತ್ತಿಲ್ಲ. ಆನೆಸ್ಟಾಗಿ ಕೆಲಸ ಮಾಡೋದು ಗೊತ್ತು. ಇವ್ರುಗಳ ಡಿಸಿಷನ್ ಅದೆಲ್ಲ, ಹೆಸರು ನೀವು ಹಾಕ್ಲೇಬೇಕು ಅದು ಇದು ಅಂತ. ಆ ಥರ ಒಂದು ಜವಾಬ್ದಾರಿ ಬಂದಾಗ ನಿಮಗೆ ಪ್ರತಿಯೊಂದರಲ್ಲೂ ಒಂದು ಪೋಸ್ಟರಿಂದ ಹಿಡಿದು, ಒಂದು ಸೆಟ್ಟಿಂದ ಹಿಡಿದು, ಎಲ್ಲರೂ ಹೋಗೋಕ್ಕಿಂತ ಮುಂಚೆನೇ ನಾವು ಲೊಕೇಶನ್ ಫೈನಲ್ ಮಾಡಬೇಕಾಗಿತ್ತು. ಸೆಟ್ ಅಂದ್ರೆ ಹಿಂಗೆ ಇರಬೇಕಾಗಿತ್ತು. ಕೆಲವೊಂದು ಸರಿ ಡೈರೆಕ್ಟ್ರಿಗೆ ಸಾಕು ಅನ್ಸಿದ್ರು ನನಗೆ ಸಾಕು ಅನ್ನಿಸ್ತಿರ್ಲಿಲ್ಲ. ಕ್ಯಾಮ್ರಾಮನ್ಗೆ ನಾನು ತುಂಬ ಡಿಸ್ಕಸ್ ಮಾಡ್ತೀನಿ. ಕೆಲವೊಂದು ಸರಿ ಏನಾಗುತ್ತೆ, ನಾನೇ ಸುಪೀರಿಯರು, ನಾನು ಹೇಳಿದ್ದೇ ನಡಿಬೇಕು ಅಂತ ಕೆಲವೊಂದು ಟೀಮಲ್ಲಿ ಇರುತ್ತೆ. ಆ ಥರ ಎಲ್ಲ ಇಲ್ಲ ಇಲ್ಲಿ. ಕ್ಯಾಮ್ರಾಮನ್ಗಳಿಗೂ ಯಾವ ಥರ ಇರುತ್ತೆ ಅಂದರೆ, ಸುಮಾರು ವರ್ಷದಿಂದ ಒಳಗಡೆ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ನಾನು ಇದನ್ನು ಮಾಡಬಲ್ಲೆ, ನನಗೆ ಬಜೆಟ್ ಕೊಡ್ತಿಲ್ಲ ಯಾರೂ, ನನಗೆ ಫ್ರೀ ಬಿಡ್ತಿಲ್ಲ ಅಂತ. ಅವ್ರ ಹತ್ರ ಡಿಸ್ಕಸ್ ಮಾಡಿ ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ ಇದನ್ನು 6 months ಮಾಡಿದ್ದೀವಿ ನಾವು. ಮ್ಯೂಸಿಕ್ ವೈಸು ಅಷ್ಟೇ ನೀವು ತೊಗೊಂಡ್ರೆ ರೆಗ್ಯುಲರ್ ಮ್ಯೂಸಿಕ್ ನೀವು ಇಲ್ಲಿ ಕೇಳೋಕ್ಕೆ ಚಾನ್ಸೇ ಇಲ್ಲ. ಅದು ಟೀಸರು ಟ್ರೈಲರಲ್ಲೇ ನೀವು ಒಂದ್ಸರಿ ಪುರಂದರದಾಸರದ್ದು ಬರುತ್ತೆ, ಒಂದು ಕಡೆ ರ್ಯಾಪ್ ಬರುತ್ತೆ, ಒಂದ್ಸರಿ ಇಂಗ್ಲೀಷ್ ಮ್ಯೂಸಿಕ್ ಹಾಕ್ತೀನಿ. ಇದು ಜುಗಲ್ಬಂದಿ ಥರ ಇರಬೇಕು. ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ನಾವು ಅವ್ರ ಹತ್ರ ಮಾತಾಡೋದಾಗಷ್ಟೇ. ಆ ಓಪನ್ ಮೈಂಡೆಡಿಂದ ಟೀಮ್ ಸೆಲೆಕ್ಷನ್, ಫಸ್ಟ್ ಟೈಮ್ ನಾವು ಟೀಮ್ ಸೆಲೆಕ್ಟ್ ಮಾಡಿದ್ವಲ್ಲ, ಇವ್ರುಗಳ ಜೊತೆ ಒಂದು 6 ತಿಂಗಳು ಡಿಸ್ಕಷನ್ ಆಗಿತ್ತು. ದೆನ್ ಶೂಟಿಂಗ್ ಅಂತ ಬಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ದಿನಕ್ಕೆ 1000 ಇರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಒಂದು ಸಿನಿಮಾ ಕುಂಬಳಕಾಯಿ ಹೊಡೆಯೋದಿದ್ರೆ, ಅಲ್ಲಿಂದ ಲ್ಯಾಬ್ಗಳಲ್ಲಿ ಸಿನಿಮಾಗಳನ್ನ ಪ್ರೋಸೆಸ್ ಮಾಡೋದು ಅತಿ ದೊಡ್ಡ ಜವಾಬ್ದಾರಿ. ಅಲ್ಲಿ ಯಾವುದೂ ನಮ್ಮ ಕಂಟ್ರೋಲಲ್ಲಿರಲ್ಲ, ನಮ್ಮ ಕೈಯಲ್ಲಿರೋದಿಲ್ಲ. ಜಸ್ಟ್ ವಾಟ್ಸಪ್ಪಲ್ಲಿ ಬರ್ತಿರತ್ತಷ್ಟೇ. ಅದನ್ನು ಮಾನಿಟರ್ ಮಾಡಬೇಕಾಗತ್ತೆ. ಇದೆಲ್ಲ ಒಂದಂತ ಬಂದು ನಾವು ಒಂದು ಫಸ್ಟ್ ಪ್ರಿಂಟ್ ತೆಗೆದ್ಮೇಲೆ ಅಗೇನ್ ಡಿಸ್ಟ್ರಿಬ್ಯೂಷನ್, ಪ್ರಮೋಷನ್, ನಾವು ಜನಕ್ಕೆ ತಲುಪಿಸ್ಬೇಕು ಸಿನಿಮಾನ. ಇದೆಲ್ಲ ತುಂಬ ದೊಡ್ಡ ಜವಾಬ್ದಾರಿ. ನಾನು ಅದಕ್ಕೆ ಈ ಪ್ರೋಗ್ರೆಸ್ಸಲ್ಲಿ 1.25 ವರ್ಷ ನಾನು ಸಿನಿಮಾನೇ ಮಾಡೋಕ್ಕಾಗಲಿಲ್ಲ. ನಾನು ಬೆಳಗ್ಗೆ 7 o'clock ನನ್ನ ಫೋನ್ ಸ್ಟಾರ್ಟ್ ಆದರೆ ನೈಟ್ 12 o'clock ನಡೀತಾನೇ ಇರುತ್ತೆ ಫೋನ್ ಕಾಲ್ಸು. ಈ ಮಧ್ಯದಲ್ಲಿ ನಮ್ಮನ್ನು ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ಇದೆಲ್ಲ ಎಂಡ್ ಆಫ್ ದಿ ಡೇ ನಾವು ಪ್ರಾಜೆಕ್ಟ್ಗೋಸ್ಕರ ಕೆಲಸ ಮಾಡಿರ್ತೀವಿ. ಸೊ ಇದೊಂದು ಗೊತ್ತಿಲ್ಲದೆ ಬ್ಯಾಕ್ಗ್ರೌಂಡಲ್ಲಿ ಮಾಡೋವಂಥ ಒಂದು ದೊಡ್ಡ ಜವಾಬ್ದಾರಿ ಕೆಲಸ. ನೀವು ಲಾಸ್ಟ್ ಟೀಸರ್ ಲಾಂಚ್ ಇವೆಂಟಲ್ಲೇ ಏನೋ ಅಂತ ಐ ಥಿಂಕ್ ಒಂದು ವಿಷಯ ಹೇಳಿದ್ರಿ, ಒಳ್ಳೆ ಕತೆಗಳು ಸಿನಿಮಾ ಇದು. ಹೌದು. ಐ ಥಿಂಕ್ ನಮಗೇನೆ ನಾವೊಂದು ವಿಡಿಯೋ ಹಾಕಿದ್ವಿ ನಿಮ್ಮದು. ಕರೆಕ್ಟ್. ಅಯ್ಯೋ ನಮಗೇನೆ ಇಷ್ಟುದ್ದ ಮೆಸೇಜ್ಗಳು, ಎಷ್ಟು ಮೆಸೇಜ್ ಅಂದರೆ ಎಷ್ಟು ಆಸ್ಪರೆಂಟ್ಸ್ ಇದ್ದಾರೆ, ಎಷ್ಟು ವಿಜನರೀಸ್ ಇದ್ದಾರೆ, ಎಷ್ಟು ಜನ ಹುಡುಕ್ತಾ ಇದ್ದಾರೆ ಅನ್ನೋದಕ್ಕೆ ಐ ಥಿಂಕ್ ನಿಮಗೂ ಬಂದಿರುತ್ತೆ. ನನಗೆ ಸುಮಾರು ಬಂದಿದೆ, ನಾನ್ ಸ್ಟಾಪ್ ಬರ್ತಿದ್ದೆ. ಏನಾಗಿದೆ, ನಿಮ್ಮ ವಿಡಿಯೋ ಕ್ಲಿಪ್ನ ಕಟ್ ಮಾಡಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿತ್ ನನ್ನ ನಂಬರ್ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. ನನ್ನ ಪರ್ಸ್ನಲ್ ನಂಬರ್ನ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. ನನ್ನ ಈ ಟೆನ್ಷನ್ ಮಧ್ಯ ಪಾಪ ಅದ್ರಗಳು ಒಂದಷ್ಟು ಬರ್ತಾ ಇರುತ್ತೆ ನನಗೆ. ಅವ್ರುಗಳ್ನೂ ಅರ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನೇ ಓಪನ್ ಪೋಡಿಯಮಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಹತ್ರ ಒಂದು 500-600 ಸಿನಾಪ್ಸಿಸ್ ಕಳಿಸಿದ್ದಾರೆ. ನಾನು ಎಲ್ಲದೂ ಚೆಕ್ ಮಾಡಿದ್ದೀನಿ. ದಿ ಬೆಸ್ಟ್ ಒಂದು 7 ಕತೆ ಇದೆ. 7 ಕತೆಗಳಲ್ಲಿ ನೆಕ್ಸ್ಟ್ ಜಾವಾ ಅಂತ ಏನು ಸಿನಿಮಾ ನಾನು ಸ್ಟಾರ್ಟ್ ಮಾಡ್ತೀನಿ, ಅದ್ರ ಪ್ಯಾರಲರ್ ಆಗಿ ಅದರಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಬಟ್ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಸಿನಿಮಾ ನಾವು ಮಾಡಬೇಕು ಅಂತ. ನನಗೆ ನನ್ನ ಮೈಂಡ್ಸೆಟ್ಗೆ ಇವತ್ತಿನ ಜನ್ರೇಷನ್ಗೆ ಮಾಡ್ಬೋದಂತ 7 ಕತೆನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ವೆರಿ ಗುಡ್. ಸಂಗೀತ ಅದೇ ಅವಾಗಲೇ ಹೇಳ್ತಾರೆ, ಒಂದು ಟರ್ಮ್ ಅದು ವಲ್ಗಾರಿಟಿ ಇಲ್ಲ, ತುಂಬ ಕ್ಲಾಸಿ ಆಗಿದೆ. ನಾನು ಕಂಟೆಂಟ್ ನೋಡ್ಬೇಕಾದ್ರೆ ಆ ಒಂದು ಫೀಲ್ ಆಗುತ್ತೆ. ಯಾವುದೇ ನಟಿ ಆಗಲಿ ಈ ಪಾತ್ರನ ಕಥೆಯಾಗಿ ಕೇಳಿದಾಗ ಭಯ ಆಗೋದೇನೋ. ನಿಮಗೆ ಏನು ಅನ್ನಿಸ್ತು, ಮತ್ತು ಇದು ಎಕ್ಸಿಕ್ಯೂಟ್ ಆದಮೇಲೆ ಈ ಒಂದು ಪ್ರೊಜೆಕ್ಷನ್ ನೋಡಿದಾಗ ನಿಮ್ಗೇನು ಅನ್ನಿಸ್ತು ಅಂತ? ನಾನಿವಾಗ ಒಂದು ಪಾತ್ರನ ಸೆಲೆಕ್ಟ್ ಮಾಡುವಾಗ ಆ್ಯಸ್ ಸಂಗೀತ ಬಟ್ ನಂದೊಂದು ಕೆಲವು ಕ್ರೈಟೀರಿಯಾಸ್ ಇದೆ. ಒಂದು, ಆಪರ್ಚುನಿಟಿ ಬಂತು ಅಂದಿದ ತಕ್ಷಣ ಇಮಿಡಿಯೇಟ್ಲಿ ಗ್ರ್ಯಾಬ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ಅದರಲ್ಲಿರುವಂಥ ಸೆನ್ಸಿಬಿಲಿಟೀಸ್ ಯೋಚನೆ ಮಾಡ್ತೀನಿ. ಯಾಕೆಂದರೆ ನನಗೆ ಪಾತ್ರ ಮತ್ತು ಇದೆಲ್ಲದರ ಜೊತೆಗೆ ಒಂದು ಟೀಮ್ ಅನ್ನೋದು ಹೇಗೆ ಅವರು ನಡ್ಸ್ಕೊಳ್ತಾರೆ ಅಥವಾ ಅವ್ರು ಹೇಗಿದ್ದಾರೆ ಅನ್ನೋದು ನನಗೆ ತುಂಬ ಮುಖ್ಯ ಆಗತ್ತೆ. ಯಾಕೆಂದರೆ ನಾವು ಅವ್ರ ಜೊತೆ ಆ ಒಂದು 1 ಅಥವಾ 2 ವರ್ಷ ಏನು ಸಿನಿಮಾ ಜರ್ನಿ ಇದೆ ಅದು ನಾವು ಅವ್ರ ಜೊತೆ ನಡ್ಸ್ಕೊಂಡು ಹೋಗಬೇಕು. ಆ್ಯಂಡ್ ನನಗೆ ಐ ಬಿಲೀವ್ ಇನ್ ಟೇಕಿಂಗ್ ದಟ್ ಜರ್ನಿ ಫಾರ್ವರ್ಡ್. ಅದು ಅಲ್ಲಿಗೆ ನಿಂತೋಗ್ಬಾರ್ದು. ಇದೇ ಒಂದು ಟೀಮ್ ಆಗಿರ್ಬೋದು ಅಥವಾ ಇದೇ ಒಂದು ಫ್ಯಾಮಿಲಿ ಥರ ನಾವೇನು ಬಿಲ್ಡ್ ಮಾಡ್ಕೊಂಡಿರ್ತೀವಿ ಕೆಲಸ ಮಾಡಿ, ಅದು ಕಂಟಿನ್ಯೂ ಆಗ್ತಾ ಹೋಗಬೇಕು ಅನ್ನೋದು ನನ್ನ ಬಿಲೀಫು. ಸೊ ನನಗೆ ಟೀಮ್ ತುಂಬ ಮುಖ್ಯ ಆಗಿತ್ತು. ನನಗೆ ಅದ್ರ ಬಗ್ಗೆ ಸೆಕೆಂಡ್ ಥಾಟ್ ಇರಲಿಲ್ಲ. ಬಿಕಾಸ್ ನಂಗೆ ರಾಜ್ ತುಂಬ ವರ್ಷದಿಂದ ಪರಿಚಯ ಇದ್ರು. ಅವರು ಹೆಣ್ಮಕ್ಳನ್ನ ನಡ್ಸ್ಕೊಳ್ಳೋಂಥ ರೀತಿ ಇರ್ಬೋದು ಅಥವಾ ಅವರು ರೆಸ್ಪೆಕ್ಟ್ ಮಾಡೋವಂಥ ರೀತಿ ಇರ್ಬೋದು, ಅದೆಲ್ಲ ನಾನು ತುಂಬ ನೋಡಿದ್ದೆ ಮುಂಚೆಯಿಂದ. ಆ್ಯಂಡ್ ಸಿನಿಮಾ ಮೇಲೆ ಇದ್ದಂಥ ಪ್ರೀತಿ, ದೇರ್ ಆಲ್ ಪ್ಯಾಷನೆಟ್ ಫಿಲ್ಮ್ ಮೇಕರ್ಸ್. ಆ ಪ್ಯಾಷನೆಟ್ ಫಿಲ್ಮ್ ಮೇಕರ್ಸ್ ಜೊತೆ ಕೆಲಸ ಮಾಡುವಾಗ ನಮ್ಮ ಥಾಟ್ಸು, ನಮ್ಮ ಅವ್ರ ಜೊತೆ ಮಾತಾಡೋವಂಥ ಡೀಪ್ ಡಿಸ್ಕಷನ್ಸ್ ಏನಿದೆಯಲ್ಲ, ಆ ಇಂಟೆಲೆಕ್ಚುಯಲ್ ವೇ ನನಗೆ ತುಂಬ ಇಷ್ಟ.
ಸೊ ಅದು ನನಗೆ ತುಂಬಾನೇ ಖುಷಿ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಎಸ್, ಕೋರ್ಸ್ ಹೆಂಗೆ ತೋರಿಸ್ತಾರೆ ಸ್ಕ್ರೀನ್ ಪ್ಲೇ ಅಲ್ಲಿ ಅನ್ನೋದು ಎಲ್ಲಾರ್ಗೂ ಇರುತ್ತೆ, ಅದು ಯಾವುದೇ ಪಾತ್ರ ಆಗಿರ್ಬೋದು. ಇವಾಗ ಈವನ್ ನಿರ್ದೇಶಕನ ಪಾತ್ರನೂ ನಾವು ನಿರ್ದೇಶಕನ ಪಾತ್ರ ಅಂತ ಹೇಳುವಾಗ ಎಷ್ಟೋ ಜನ ನಿರ್ದೇಶಕರು ಕೂತ್ಕೊಂಡು ಕನೆಕ್ಟ್ ಮಾಡ್ತಿರ್ತಾರೆ ಇವರ ಒಂದು ಜರ್ನಿಗೆ. ಸೊ ಅದನ್ನ ತೋರಿಸೋವಾಗ ನಮ್ಗೊಂದು ಆ ಒಂದು ಸೆನ್ಸ್ ಆಫ್ ಸೆನ್ಸಿಬಿಲಿಟಿ ಇರಬೇಕು. ಅದು ಇವ್ರಿಗೆ ಐ ಥಿಂಕ್ ಬೈ ಬರ್ತ್ ಬೈ ಬ್ಲಡ್ ಬಂದಿದೆ. ಅದಕ್ಕೆ ಅವರು ಒಂದು ಹೆಣ್ಣಿನ ಕಥೆನ ಈ ರೀತಿ ಯಾವುದೇ ಒಂದು ವಲ್ಗ್ಯಾರಿಟಿ ಇಲ್ಲದೆ, ಯಾವುದೇ ಒಂದು ಎಕ್ಸ್ಟ್ರೀಮ್ಸ್ ಇಲ್ಲದೆ, ಆ ಒಂದು ಥಿನ್ ಲೈನ್ ಆಫ್ ಸೆನ್ಸಿಬಲ್ ವೇ ಅಲ್ಲಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಅದು ನನಗೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ನಾವು ಹೇಳ್ಬೇಕಂದ್ರೆ ಸುಮ್ಮನೆ ಹೆಂಗೋ ಒಂದು ರೀತಿಲಿ ಆ ಕಥೆನ ಹೇಳ್ಬಿಡ್ಬೋದು, ಸಿನಿಮ್ಯಾಟಿಕ್ ವೇ ಅಪ್ಪ ಹೇಳ್ಬಿಡ್ಬೋದು ನಾವೇನ್ ಬೇಕಂದ್ರು ಅಂತ. ಬಟ್ ನಾವ್ ಅಲ್ಲಿ ಕೂತ್ಕೊಂಡು ನೋಡ್ತಿರೋ ಅಂತ ಹೆಣ್ಮಕ್ಳಿಗೆ ನಾವ್ ಏನು ತೋರಿಸ್ತಿದೀವಿ ಚಿತ್ರದ ಮೂಲಕ, ಅಥವಾ ಅವರ ಒಂದು ಪ್ರಾಬಬ್ಲಿ ಅವರೇ ಅದಾಗಿದ್ದಾಗ ಅದನ್ನ ಹೇಗ್ ಅಕ್ಸೆಪ್ಟ್ ಮಾಡ್ತಾರೆ, ಅದೆಲ್ಲದನ್ನು ಯೋಚನೆ ಮಾಡಿ, ಅದೆಲ್ಲದನ್ನು ತುಂಬಾ ಸೆನ್ಸಿಬಲ್ ವೇಲ್ ಯೋಚನೆ ಮಾಡಿ ಅವ್ರು ಅದನ್ನ ಪಾತ್ರನ ಬರ್ದಿರೋದು. ನನಗೆ ಆ ವಿಷಯದಲ್ಲಿ ನಂಗೆ ಏನು ಡೌಟ್ ಇರಲಿಲ್ಲ. ಸೊ ಶೂಟ್ ಮಾಡೋವಾಗ್ಲೂ ಅಷ್ಟೇನೆ ನಾವು ಮಾನಿಟರ್ ಮಾಡ್ತಿದ್ದು ಹಲವಾರು ಸಲ, ಬಟ್ ಮಾನಿಟರಲ್ಲೂ ನಾನು ಇರ್ತಿರ್ಲಿಲ್ಲ. ಯಾಕಂದ್ರೆ ಏನಾದ್ರೂ ಇನ್ ಕೇಸ್ ಬೈ ಚಾನ್ಸ್ ಏನಾದ್ರೂ ಏಟ್ ಆಯ್ತು ಈ ರೀತಿ ಸೀಕ್ವೆನ್ಸಸ್ ಮಾಡುವಾಗ, ನಮ್ಗೆ ಇನ್ನೂ ಬೇರೆ ಸೀನ್ಸ್ ಇತ್ತು ಅಂಡ್ ಡ್ರೈನ್ ಔಟ್ ಆಗ್ಬಿಡ್ತೀವಿ ಅನ್ನೋದು ಪಾಪ ಅವ್ರಿಗೆ ನಟರಾಗಿ ಗೊತ್ತು. ಯಾಕೆಂದ್ರೆ ಒಬ್ಬ ನಟ ನಿರ್ಮಾಪಕ ಆದಾಗ ಅವ್ರಿಗೆ ಆದಂತ ಎಕ್ಸ್ಪೀರಿಯನ್ಸ್ ನಮ್ಮ ನಟರಿಗೆ ಆಗ್ಬಾರ್ದು ಅನ್ನೋದು ಒಂದ್ ಇರುತ್ತಲ್ಲ, ಅದೆಲ್ಲ ಅವ್ರು ಯೋಚನೆ ಮಾಡ್ತಿದ್ರು. ಸೊ ಹಂಗಾಗಿ ನನ್ಗೆ ಎಲ್ಲೂ ಒಂದ್ ಕಡೆ ತೊಂದರೆ ಆಗದೆ ಇರೋ ತರ ಪ್ರೊಫೆಷನಲ್ ಸ್ಟಂಟ್ ಮ್ಯಾನ್ ಇರ್ಬೋದು, ಅವ್ರ ಹತ್ರ ಕೆಲಸ ಮಾಡಿಸಿದ್ರು. ಹಾಗಾಗಿ ನಾನು ಅದನ್ನ ತುಂಬಾ ಈಸಿಯಾಗಿ ನಡ್ಸ್ಕೊಂಡು ಹೋಗೋ ಒಂದು ಪಾಸಿಬಿಲಿಟಿ ನನಗಾಯ್ತು. ಐ ಥಿಂಕ್ ಸುಮಾರು ವಿಷಯಗಳು ನಾನು ಶ್ರೀದೇವಿಯಿಂದ ತಗೊಂಡು ಹೋಗ್ತೀನಿ ಅಂತ ನಂಗೆ ಅನ್ಸುತ್ತೆ ಸಿನಿಮಾ ನಂತರ. ಸಚಿನ್ ಆ್ಯಕ್ಚುಲಿ ಅಂದರೆ ನೀವು ಹ್ಯಾಪಿ ಬರ್ಡೇ ಆದಮೇಲೆ ತುಂಬ ಗ್ಯಾಪ್ ಆಗುತ್ತೆ, ಮತ್ತೆ ಇನ್ನೊಂದು ಪಿಕ್ಚರ್ ಮಾಡ್ತೀರಾ, ಮತ್ತೆ ಗ್ಯಾಪ್ ಮಾಡಿ. ಅಂದರೆ ಒಂದು ನನಗನ್ಸಿದ್ದು, ಈಗ ರಾಜ್ಗೆ ಹೆಂಗೆ ಹಸಿವೋ ಇವ್ರಿಗೂ ಒಂದು ಹಸಿವಿದೆ, ಆದರೆ ಆಯ್ಕೆ ತುಂಬ ನಿಧಾನ. ಸೊ ಆ ಒಂದು ವಿಷಯಕ್ಕೆ ಅವ್ರು ಮನ್ಸು ಮಾಡಿದ್ರೆ ವರ್ಷಕ್ಕೆ 2-3 ಪಿಕ್ಚರ್ ಮಾಡ್ಬೋದು, ಬಟ್ ನೋ ಮಾಡಿಲ್ಲ. ಯಾಕೆ ಮತ್ತೆ ಇದೇ ಈ ಕಮಲ್ ಶ್ರೀದೇವಿನೇ ಆಯ್ಕೆ ಯಾಕೆ ಅಂತ? ಅಂದರೆ ನಂಬರ್ಸ್ಗಿಂತ ಕ್ವಾಲಿಟಿ ವರ್ಕ್ ಇಂಪಾರ್ಟೆಂಟ್ ಅನ್ನೋದು ನಾನು ದೇವನಿಂದ ನಂಬಿರೋದು. ಆಮೇಲೆ ಆಪರ್ಚುನಿಟಿ ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿ ಇರಬೇಕು ಅಂತಾರಲ್ಲ, ಬ್ಯಾಂಗ್ಳೂರ್ ಬಾಯ್ಸ್ ನನಗೆ ತುಂಬ ಪಾಠ ಕಲಿಸ್ತು. ತಪ್ಪೋ ಸರಿಯಿಂದ ನಾನು ಒಂದು ಹೊರಗಡೆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂತ ಹೋದಾಗ ಅವ್ರು ಯಾರು ನನ್ನ ತಪ್ಪು ರೀತಿ ನಡ್ಸ್ಕೊಳ್ಳಿಲ್ಲ, ಒಳ್ಳೆ ರೀತಿಯೇ ನಡ್ಸ್ಕೊಂಡ್ರು. ಬಟ್ ಆ ಸಿನಿಮಾಗಿದ್ದಿದ್ದ ಪೊಟೆನ್ಷಿಯಲ್ನ ಅವ್ರು ಅಚೀವ್ ಮಾಡೋಕ್ಕಾಗಲಿಲ್ಲ. ಅವತ್ತಿನ ದಿನ ಆ ಬ್ಯಾಂಗ್ಳೂರ್ ಬಾಯ್ಸ್ ಸಿನಿಮಾ ನಾವು ಮಾಡಬೇಕು ಅಂದ್ಕೊಂಡಿದ್ದು ನಮಗೆ ಗೊತ್ತೇ ಇಲ್ಲ. ನಾನು ಸಚಿನ್ ಇನ್ನೊಬ್ರು ಫ್ರೆಂಡು 3 ಜನ ನೋಡಿ ಚೆನ್ನಾಗಿದೆ, ನಾವು 3 ಜನ ಜೊತೆಲೇ ಇರ್ತೀವಲ್ಲ, ನಾವು ಯಾಕೆ ಈ ಪಿಕ್ಚರ್ ಮಾಡಬಾರ್ದು ಅನ್ಕೊಂಡ್ವಿ. ಅದು ಅನ್ಕೊಂಡು ಒಂದು 5-10 ಡೇಸು ರಾಘವೇಂದ್ರ ಸರ್ ಫೋನ್ ಮಾಡಿ ಇವ್ರಿಗೊಂದು ಸಿನಿಮಾ ನನ್ಗೊಂದು ಸಿನಿಮಾ ಆಫರ್ ಮಾಡಿದ್ರು. ನಂದು ಅಲ್ಲೇ ಸ್ಟಾಪ್ ಆಯ್ತು, ಅವ್ರ ಸಿನಿಮಾ ಟೇಕಪ್ ಆಯ್ತು. ಅದನ್ನ 3 ವರ್ಷ ತಗೊಂಡು ನನಗೆ ಅದು ತುಂಬ ಫ್ರಸ್ಟ್ರೇಟ್ ಮಾಡ್ಬಿಡ್ತು. ಎಲ್ಲ ಆದ್ಮೇಲೆ ಅದೇ ಟೈಮಿಗೆ ಕರೆಕ್ಟಾಗಿ ರಾಜ್ಗೆ ಪ್ರಣಯಮ್ದು ಹಿರಣ್ಯ ಅದು ಇವೆಲ್ಲ ಆಗ್ತಿತ್ತು. ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿದ್ದು, ನಾವು ಬೇರೆಯವ್ರು ಬ್ಲೇಮ್ ಮಾಡೋದಲ್ಲ, ನಾವೇ ಒಂದು ಚಾನ್ಸ್ ತೊಗೋಣ, ತಪ್ಪೋ ಸರಿನೋ ನಮ್ಗೆ ಏನೇನು ಅನಿಸುತ್ತೆ ಒಂದು ಸಿನಿಮಾಗೆ ಹಾಕೋಣ, ಔಟ್ಪುಟ್ ನೋಡೋಣ, ಅದು ಒಂದು ಜವಾಬ್ದಾರಿ ತೊಗೊಂಡು ನಿರ್ವಹಿಸೋಣ ಅಂತ. ಅವತ್ತು ಕೂತ್ಕೊಂಡು ಅಪ್ಪನ ಹತ್ರ ಮಾತಾಡಿದಾಗ ಇದೆಲ್ಲದಕ್ಕೂ ಅವರೊಂದು ಇಲ್ಲ ಅಂದರೆ ಮುಗ್ದೋಗಿರುತ್ತೆ. ಹೌದು, ನಾನು ಹಿಂಗೆ ಚಾನ್ಸ್ ಕೊಟ್ಟಿದ್ದೀನಪ್ಪ ಹ್ಯಾಪಿ ಬರ್ಡೇಲಿ, ಅದು ಅಂದ್ಕೊಂಡಂಗೆ ಆಗಿರಲಿಲ್ಲ, ನೀನು ಹೊರಗಡೆ ಯಾರು ಬಂದರೆ ಮಾಡ್ಕೊ, ಇಲ್ಲ ಬೇಡ, ಬಿಸ್ನೆಸ್ ಇದೆ, ರಾಜಕೀಯ ಇದೆ, ಅದ್ರ ಕಡೆ ಫೋಕಸ್ ಮಾಡ್ಕೊ, ಇದು ನಿನಗೆ ಬಂದರೆ ಮಾಡು ಅಂತಂದ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು. ಬಟ್ ಅವ್ರು ನಿನ್ನ ಆಸೆ, ನಿನಗೆ ಏನೋ ಒಂದು ಹಸುವಿದೆ, ಆಯಿತು ಒಂದು ಟ್ರೈ ಮಾಡು ಅಂತ ಕೊಟ್ಟರಲ್ಲ ಪರ್ಮಿಷನು, ಅದರಿಂದ ಇಷ್ಟೆಲ್ಲ ಆಗಿದ್ದು. ಅವರು ಅಂಕಲ್ದೊಂದು ಅಡ್ವಾಂಟೇಜ್ ಏನು ಅಂದರೆ ಅವರು ಸಿನಿಮಾಗೆ ಯಾವ ರೀತಿಯೂ ಪ್ರೆಷರ್ ಹಾಕಲಿಲ್ಲ. ಬೇರೆಯವ್ರುಗಳು ಪೊಲಿಟಿಕಲಿ ಎಷ್ಟು ಪ್ರೆಷರ್ ಆಗ್ತಾರೆ ಅನ್ನೋದು ನಾನು ಹತ್ರದಿಂದ ನೋಡಿದ್ದೀನಿ. ಕತೆ ವೈಸ್ ಅವ್ರು ಸೆಲೆಕ್ಟ್ ಮಾಡೋಕ್ಕೂ ಬರಲಿಲ್ಲ. ನೀವು ನಮ್ಮ ಇಡೀ ಪ್ರೋಸೆಸ್ ನೋಡಿದ್ರೆ ಪೊಲಿಟಿಕಲ್ ಇಲ್ಲವೇ ಇಲ್ಲ ಇಲ್ಲಿ. ಯಾವ ಇವೆಂಟ್ಗೂ ಬಂದಿಲ್ಲ, ಯಾವ ಇದಿಲ್ಲ. ಆ್ಯಸ್ ಎ ಆರ್ಟಿಸ್ಟ್ ಆಗಿ, ಇಂಡಿವಿಜುವಲ್ ಆರ್ಟಿಸ್ಟ್ ಆಗಿ ನೀನು ಹೋಗಿ ನೀನು ಕೆಲಸ ಮಾಡ್ಕೊಂಬಾ, ನಾವು ಇದಕ್ಕೆ ಬರಲ್ಲ. ನಾನು ಸಿನಿಮಾ ರಿಲೀಸ್ ಆದಮೇಲೆ ನಾನು ಸಿನಿಮಾನ ನೋಡ್ತೀನಿ. ನಾವು ಅವ್ರನ್ನ ಪಬ್ಲಿಸಿಟಿ ಯೂಸ್ ಮಾಡ್ಕೊಳ್ಳಲಿಲ್ಲ, ಅವ್ರ ನೆಟ್ವರ್ಕ್ ಯೂಸ್ ಮಾಡ್ಕೊಳ್ಳಲಿಲ್ಲ, ಯಾರನ್ನೇ ಆಗಲಿ ನಾವು ಈ ಸಿನಿಮಾಗೆ ಯೂಸ್ ಮಾಡ್ಕೊಳ್ಳಿಲ್ಲ. ಪ್ರಾಪರಾಗಿ ನಾವು ಎಲ್ಲರೂ ಏನು ಸ್ಟ್ರಗಲ್ ಮಾಡಿ ಇಲ್ಲೆಲ್ಲೂ ಮಿನಿಸ್ಟರ್ ಮಗ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ, ತುಂಬ ಜನ ಗೊತ್ತಿಲ್ಲ. ಅದು ಯಾವ ಗನ್ಮ್ಯಾನ್ ಜೊತೆ ಬರಲಿಲ್ಲ, ಅವರು ಏನೂ ಬರಲಿಲ್ಲ, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆನೇ ಇದ್ಕೊಂಡು. ಇದೆಲ್ಲದಕ್ಕೂ ಅಂಕಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು, ಆಂಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಅವರು ಅಷ್ಟು ಚೆನ್ನಾಗಿ ಕೆಲವೊಂದು ಸಾರಿ ಪೊಲೀಸ್ ಸ್ಟೇಷನಲ್ಲಿ ಸಚಿನ್ ಹೊಡಿತಿರ್ಬೇಕಾದ್ರೂ ಯಾವತ್ತು ನನ್ನ ಮಗನಿಗೆ ಯಾಕೆ ಹಿಂಗೆ ಓಡಿಸ್ತಿದ್ದೀರಾ ಅಂತ ಕೇಳಲೇ ಇಲ್ಲ ಅವರು.
ಏನೂ ಮಾಡಲಿಲ್ಲ. ಏನೋ ಮಾಡ್ತಿದ್ದಾರೆ ಹುಡುಗರು. ಅಂಕಲ್ದು ಅಷ್ಟೇ, ಸಿಕ್ಕಿದಾಗೆಲ್ಲನೂ ಅಷ್ಟೇ, ಚೆನ್ನಾಗಿ ಮಾಡಿ, ನನಗೆ ಪಾಸಿಟಿವ್ ಆಗಿ ವಿಷಯ ಬರ್ತಿದೆ, ನಾನು ವಿಚಾರಿಸ್ಕೋತಿದ್ದೀನಿ, ಹುಷಾರಾಗಿ ಮಾಡಿ, ನೋಡ್ಕೊಂಬಾಡಿ, ನಮ್ಮ ಥರ ಅವಾಗಿದ್ದ ಥರ ಇಂಡಸ್ಟ್ರಿ ಇವಾಗಿಲ್ಲ, ತುಂಬ ಜವಾಬ್ದಾರಿಯಾಗಿ ಮಾಡಿ ಅಂತ. ಆ ಸಿಕ್ಕಿದಾಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ, ಇದೆಲ್ಲ ಜವಾಬ್ದಾರಿಗಿಂತ ದೊಡ್ಡದು. ನಾನು ಆಡಿಯನ್ಸ್ ಏನೇ ಇದು ಮಾಡಿದ್ರು ಅಲ್ಲಿ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಈ ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ತುಂಬ ರಿಯಾಲಿಟಿಲೇ ಅವ್ರ ಹತ್ರ ಮಾತಾಡಬೇಕಾಗತ್ತೆ. ಅದೆಲ್ಲ ದೊಡ್ಡ ಜವಾಬ್ದಾರಿ ಆ್ಯಕ್ಚುಲಿ. ಈಗ 19th ಅವ್ರ ಸಿನಿಮಾ ನೋಡಿ ಏನು ಅದೊಂದು ದೊಡ್ಡ ಟೆನ್ಷನ್, ಅದೊಂದು ರಿಸಲ್ಟ್, ಎಕ್ಸಾಮ್ ರಿಸಲ್ಟ್ ಪಬ್ಲಿಕ್ ಒಪಿನಿಯನ್. ನನಗೆ 2 ಟೆನ್ಷನ್ ಇದೆ ಅವತ್ತು. ಬ್ಲೈಂಡ್ ಆಗಿ ನಂಬೋದಿದೆಯಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ ಅದು. ಆಮೇಲೆ ಈ ಸಿನಿಮಾಲಿ ನಾನು ಹತ್ರದಲ್ಲಿ ನೋಡಿದಾಗ, ನಾನು ಟ್ರಾವೆಲ್ ಮಾಡಿದ್ದಕ್ಕೆ ನನಗೆ ಸುಮಾರು ವಿಷಯ ನನಗೆ ಅನಿಸ್ತು. ಅಂದರೆ ಅದರಲ್ಲಿ ಒಂದು ಕೀರ್ತನ್, ಇನ್ನೊಂದು ಕೆವಿನ್. ಅಂದರೆ ಇದು ರೆಗ್ಯುಲರ್ ಮೇಕರ್ಸ್ಗೂ ಅಥವಾ ನಮ್ಮ ರೊಟೀನ್ ಕೆಲಸ ಮಾಡೋರ ಜೊತೆಗೆ ಆದಾಗ ಏನಾಗುತ್ತೆ, ಮೇ ಬಿ ಕೆಲವೊಂದು ಕಡೆ ಅದೇ ಫ್ಲೋನಲ್ಲೇ ಹೊಟ್ಟೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಕನ್ವಿನ್ಸಿಂಗ್ ಆಗಿ ಹೊಟ್ಟೋಗೋ ಥರದ್ದಿರುತ್ತೆ. ಬಟ್ ಈ ಥರದ್ದು ಫ್ರೆಶ್ ಮೈಂಡ್ಸ್ ಬಂದಾಗ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಹೊಸತನ. ಸೊ ಆ ಒಂದು ವಿಚಾರಕ್ಕೆ ರಾಜ್, ನಿಮ್ಮ ಡಿಸಿಷನ್ ಹೇಗೆ ಅದು ಅಂತ? ಕೆವಿನ್ ನಂದು ಸ್ಟಿಲ್ ಫೋಟೋಗ್ರಾಫರು, ಪರ್ಸ್ನಲ್ ಆಗಿ ನನ್ನ ಸ್ಟಿಲ್ಸ್ಗಳು ತೆಗಿತಿದ್ದು. ನನಗೂ ಗೊತ್ತಿಲ್ಲ ಅವನು ಎಡಿಟಿಂಗ್ ಇದು ಮಾಡ್ತಾನೆ ಅಂತ. ರೀಲ್ಸ್ ವೈಸು ತುಂಬ ಇಂಟ್ರೆಸ್ಟಿಂಗಾಗಿ ಕಟ್ ಮಾಡೋನು. 1 ನಿಮಿಷ 30 ಸೆಕೆಂಡ್ಸ್ ಏನು ರೀಲ್ಸ್ಗಳೆಲ್ಲ ಮಾಡಿ ನಮ್ದು ಅಪ್ಲೋಡ್ ಮಾಡ್ತಾರಲ್ಲ, ತುಂಬ ಇಂಟ್ರೆಸ್ಟಿಂಗಾಗಿ ಕಟ್ ಮಾಡೋನು. ಆ ಬೀಟ್ ಕೂರ್ಸೋನು. ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ, ನೀನು ಮಾಡ್ಬೋದಾ ನಿನಗೆ? ನಾನು ಆ್ಯಕ್ಚುಲಿ ಅವನ್ನ ಸಿನಿಮಾಟೋಗ್ರಫಿ ಕ್ಲಾಸಿಗೆ ಕಳಿಸಿ ಅವನ್ನ ಸಿನಿಮಾಟೋಗ್ರಫರ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು. ನಾನು ಇದನ್ನು ಭುವನ್ ಹತ್ರ, ನನ್ನ ಫ್ರೆಂಡ್ಸ್ಗಳ ಹತ್ರ, ಎಲ್ಲರ ಹತ್ರನೂ ಹೇಳಿದ್ದೆ. ಒಬ್ಬ ಹುಡುಗ ಇದ್ದಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ, ಇವನ್ನ ನಾವು ಇಟ್ಕೊಂಡ್ರೆ ನಮ್ಮ ವರ್ಕ್ಗೆ, ನಮ್ಮ ಟೀಮ್ಗೆ, ಅವ್ನು ಮಂಗಳೂರಿಂದ ಬಂದಿರೋಂಥ ಪ್ರತಿಭೆ, ನಮಗೆ ವರ್ಕ್ ಆಗತ್ತೆ, ಅವನು ಬೆಳಿತಾನೆ. ಸುಮ್ಮನೆ ಎಲ್ಲೋ ಒಂದು ಕಡೆ ಸ್ಟಿಲ್ ತೆಕ್ಕೊಂಡೆ ಎಷ್ಟು ವರ್ಷ ಅಂತಿರ್ತೀಯ ನೀನು, ಬಾ ನಾನು ಟ್ರೈನಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದೆ ಅವನಿಗೆ. ಸೊ ಅವನು ಕೇಳ್ತಾ ಮಾತಾಡ್ತಾ ಹೋದರೆ ನನಗೆ ಎಡಿಟಿಂಗ್ ಬರುತ್ತೆ ಅಂತಾನೆ, ನನಗೆ ಸಿನಿಮಾಟೋಗ್ರಫಿ ಬರುತ್ತೆ ಅಂತಾನೆ, ಎಲ್ಲದೂ ಬರುತ್ತೆ ಅಂತಾನೆ ಅವನು. ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸಿನಿಮಾನ ಹೇಗೆ ಕೊಡೋದು ಅನ್ನೋದೊಂದು ಭಯ. ಒಂದು ಸಾರಿ ಈ ಥರ ಮಾಡ್ಬೋದಾ ನೀನು ಅಂತ ಕೇಳಿದಾಗ, ಸರ್ ಒಂದು ಚಾನ್ಸ್ ಕೊಡಿ, ನಾನು ಮಾಡಿ ತೋರಿಸ್ತೀನಿ ಅಂದ. ನಾನು ಏನು ಹೇಳಿದೆ ದಿ ಬೆಸ್ಟ್ ಅದನ್ನು ವಿತಿನ್ 3 to 4 ಅವರ್ಸಲ್ಲಿ ಮಾಡಿ ಅವ್ನು ನನಗೆ ಸೆಂಡ್ ಮಾಡ್ದೆ. ಅಲ್ಲಿಗೆ ನಂಬಿಕೆ ಬಂತು ಅವನ ಮೇಲೆ, ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಅದಾದಮೇಲೆ ಅವನ್ನ ಟೀಸರ್ ಕಟ್ ಮಾಡಿಸ್ದೆ, ಅದಾದಮೇಲೆ ಟ್ರೈಲರ್ ಕಟ್ ಮಾಡಿಸ್ದೆ. ನೆಕ್ಸ್ಟ್ ಬರೋ ಸಿನಿಮಾಗಳನ್ನ ಅವನ್ನ ಮೇಯ್ನ್ ಎಡಿಟರ್ ಆಗಿ ಇಟ್ಕೊಳ್ಳೋಣ ಅಂತ ನಮ್ಮ ಸಂಸ್ಥೆಗಳಲ್ಲಿ. ದೆನ್ ಕೀರ್ತನ್ ಅಂತ ಬಂದರೆ, ಕೀರ್ತನ ನಾನು ನಾಗೇಶ್ ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದು. ಕೀರ್ತನ್ ಯಾವುದು ವರ್ಕ್ ನೋಡಿರಲಿಲ್ಲ ನಾನೊಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂದ್ಕೊಂಡಾಗ ನನ್ನ ಹತ್ರ ಒಂದಷ್ಟು ರೆಫರೆನ್ಸ್ ಇರುತ್ತೆ. ನನಗೆ ನಾನು ಹೇಳೋದು ಮುಂದಿರೋರ್ಗೆ ಅರ್ಥನೂ ಆಗಲ್ಲ, ಕೆಲವೊಂದು ಸಾರಿ ಏನೇನೋ ಹೇಳ್ತಿದ್ದಾನೆ ಇವನು ಅನಿಸುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಒಂದು ಸಾಂಗ್ ಕಂಪೋಸ್ ಮಾಡಿಕೊಟ್ರು ನನಗೆ. ನಾನು ತುಂಬ ಬೇಗ ಅವ್ರಿಗೆ ಅರ್ಥ ಆಗತ್ತಾ, ಅವರಿಂದ ಏನು ಕೆಲಸ ನಮಗೆ ಡೆಲಿವರಬಲ್ಸ್ ಎಷ್ಟು ಬೇಗ ಬರುತ್ತೆ ಅದನ್ನಷ್ಟೇ ನಾನು ನೋಡೋದು. ಅವ್ರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅದೆಲ್ಲ ನನಗೆ ಬೇಕಾಗಿರೋದಿಲ್ಲ. ಆ ರೀತಿ ಬಂದಾಗ ನಾನು ಕೀರ್ತನ್ಗೆ ಹೇಳಿದ್ದೆ, ಒಂದು ಸಿನಿಮಾ ಅಂತ ಮಾಡ್ತೀನಿ, ಎಲ್ಲ ಇದೇ ಥರ ಇರುತ್ತೆ, ಹುಚ್ಚಾಟ ಜಾಸ್ತಿ ಇರುತ್ತೆ, ಪ್ರಿಪೇರ್ ಆಗಿರಿ, ರೆಗ್ಯುಲರಾಗಿ ಮಾಡೋಕ್ಕೆ ಆಗಲ್ಲ, ಅದು ಎಕ್ಸ್ಪೆರಿಮೆಂಟು. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಬೇಕು, ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಮತ್ತು ಫ್ರೀ ಇಟ್ಕೊಂಡಿರಬೇಕು. ಅದು ಮಲ್ಟಿಪಲ್ ಟೈಮ್ಸ್ ಚೇಂಜ್ ಆಗ್ತಾನೇ ಇರುತ್ತೆ. ಅದು ಗೊತ್ತಿಲ್ಲ. ಈ 6 ರೀಲ್ಸ್ ನಾವು ಏನು ರೆಕಾರ್ಡಿಂಗ್ ಮಾಡಿದ್ದೀವಲ್ಲ, ತುಂಬ ಚೇಂಜಸ್ ಆಗಿದೆ. ಅದು ದಿ ಬೆಸ್ಟ್ ಬರಬೇಕು ಅಂತ ಅಷ್ಟೇ, ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಜನಕ್ಕೆ ಅಂತ ಅಷ್ಟೇ. ಸೊ ಆ ರೀತಿ ಇವರಿಬ್ಬರು ನನಗೆ ಸಿಕ್ಕಿದವರು. ಇವ್ರ ಇಂಡಸ್ಟ್ರೀಲಿ ತುಂಬ ದೊಡ್ಡ ಅಸೆಟ್ಸ್ ಆಗಿ ಉಳಿತಾರೆ, ಇವ್ರನ್ನ ಬಳಸ್ಕೊಬೋದು. ನಮ್ಮ ಥರದೇ ಒಂದಷ್ಟು ಈಕ್ವಲ್ ಮೆಂಟಾಲಿಟಿ ಇರೋವಂಥ ಟೀಮ್ಗಳಿಗೆ ಇವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ನೀವು. ಆಗ ಒಳ್ಳೆ ಕಮಲ್ ಶ್ರೀದೇವಿ ಅಂತ ಒಳ್ಳೆ ಔಟ್ಪುಟ್ ಬರುತ್ತೆ.